ಪ್ರಕಾರವಾಗಿ ಮರಿದೇವರನ್ನು ಮಾತಾಡುತ್ತಿದ್ದಾರೆ. ನಿನ್ನ ತಂದೆ ಯಾರಪ್ಪ, ನಿನ್ನ ತಾಯಿ ಯಾರಪ್ಪ, ಎತ್ತರದಿಂದ ಬಂದಪ್ಪ, ನಿನ್ನ ಕೇರಿ ಯಾವುದು, ನಿನ್ನ ಸ್ಥಳ ಯಾವುದು, ನಿನ್ನ ಬಂದಂತ ಜಾಗ ಯಾವ್ದಪ್ಪ ಅಂದ್ರು ಒಂದಕ್ಕೂ ಮಾತಾಡ್ತಿಲ್ಲ. ಎಲ್ಲೋ ಕಿವುಡು ನಿಲ್ಬೇಕು, ಎಲ್ಲೋ ಮೂಗ್ ನಿಲ್ಬೇಕು. ಮತ್ತೊಮ್ಮೆ ಕೇಳ್ತಿದ್ದಾರೆ, ನಿನ್ನ ತಂದೆ ಯಾರು, ನಿನ್ ಬಂದಂತ ಜಾಗ ಯಾವುದು, ನಿನ್ ಬಂದಂತ ಜಾಗ ಯಾವುದು, ನಿನ್ನ ಸ್ಥಳ ಯಾವುದು ಅಂತ ಹೇಳಿ ಮತ್ತೊಮ್ಮೆ ಕೇಳಿದ್ರು. ಗುರುಗಳ ಮಾತು ಬೆಲೆ ಕೊಡ್ತಾ ನಿಂತಿದ್ದಾರೆ. ಗುರುಗಳು ಗೊತ್ತು ಕೋಪ. ಅವರು ನೋಡೋಂತ ನೋಡಿದ್ರು. ನನ್ನ ಮಾತಿಗೆ ಅವರು ಧಿಕ್ಕರಿಸಿ ನಿಂತಿದ್ದಾರೆ. ನನ್ನ ಮೇಲೆ ನಾನು ಇವರಿಗೆ ಗುರುವಲ್ಲ, ನಾನು ಅವನು ನನಗೆ ಶಿಷ್ಯನಲ್ಲ ಅಂತ ಹೇಳಿ ಗುರುವಿನ ಗುಲಾಮನಾಗುವುದರ ದೊರೆದಂಡ ಮುಖದು ಎಂಬುದಾಗಿ ನನ್ನ ಮಾತಿಗೆ ಅವರು ಧಿಕ್ಕರಿಸಿ ನಿಂತಿದ್ದಾರೆ ಅಂತ ಹೇಳಿ ಗುರುಗಳು ನೋಡಗಂಟ ನೋಡಿದ್ರು, ಕೇಳಗಂಟ ಕೇಳಿದ್ರು. ದಯ್ಯ ನಿಂತಂಗ್ ನಿಂತಿದ್ಯಲ್ಲೋ, ದಯ್ಯ ಕುಂತಂಗ್ ನಿಂತಿದ್ಯಲ್ಲೋ. ಗುರುಗಳೇ, ನನ್ನ ಜನ್ಮ ಇಂದಿಗೆ ಪಾವನವಾಯಿತು, ಪರಿಶುದ್ಧವಾಯಿತು ತಂದೆ ಗುರುಗಳೇ. ನನ್ನ ತಾಯಿ ಉತ್ತರಾಜಮ್ಮ ಮಧ್ಯವರೆಂದು ನಾಮಕರಣ ಮಾಡಿದ್ರು. ಇವತ್ತು ನೀವು ಮಾದಯ್ಯ ಎಂದ ಹೆಸರು, ನಾಳೆ ಸೂರ್ಯ ಚಂದ್ರರವರೆಗೂ ನನಗೆ ಶಾಶ್ವತವಾಗಲಿ. ನಾಳೆ 27 ಕೋಟಿ ನನ್ನ ಪರೀಕ್ಷೆ ಬರುತ್ತೆ. ಬರುವಂತ ಪರೀಕ್ಷೆ ಮಾದಯ್ಯೋ ಮಾದಯ್ಯ, ಮಾದಯ್ಯೋ ಮಾದಯ್ಯ, ಎನ್ನ ಮಾದಯ್ಯ, ಎಲ್ಲ ಸೊಲ್ಲು ಮಾದಯ್ಯ, ಸಾಂಬಡಿ ಆಯ್ತು ಮಾದಯ್ಯ ಅಂತ ಹೇಳಿ ನಾಳೆ ತಮಿಳುನಾಡಿಂದ ಬರುವಂತ ಪರೀಕ್ಷೆ ನನ್ನ ಮಾದಯ್ಯ ಅಂತ ಕರೆಯಲಿ. ನೋಡಿ, ಇವಾಗಲೂ ಸತ್ಯವಾಗಿ ಆ ತಮಿಳುನಾಡಿಂದ ಬರುವಂತ ಪರೀಕ್ಷೆ, ಕೊಯಮತ್ತೂರು ಜೈಲಿನಿಂದ ಬರುವಂತ ಪರೀಕ್ಷೆ ಮಾದಯ್ಯೋ ಮಾದಯ್ಯ, ಮಾದಯ್ಯೋ ಮಾದಯ್ಯ ಅಂತ ಹೇಳಿ ಮಾದಪ್ಪನಿಗೆ ಅದೇ ನಾಮಕರಣವಾಗಿದೆ. ಆ ಮಠದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ, ಅನೇಕ ನಾಮಿತ್ರಗಳು ಪಡೆದಿದ್ದಾರೆ. ಅನೇಕ ನಾಮಿತ್ರಗಳು ಯಾವುದಪ್ಪ ಅಂದ್ರೆ ಮಾತಿಗೆ ಮರಿದೇವರು, ನೀತಿಗೆ ಲಿಂಗವಂತ, ದುಡುಕಿದ್ರೆ ದುಂಡುಳು ಮಾದಪ್ಪ, ಕೆಳಗಿದ್ರೆ ಕಂಡ ಕಂಡ ಮಾದಪ್ಪ, ಧೂಪದ ಮಾದಪ್ಪ, ದೀಪದ ಮಾದಪ್ಪ, ಮಾದೇಶ, ಮಾದಯ್ಯ, ಮರಿದೇವರು ಅಂತ ಹೇಳಿ ಹಲವಾರು ನಾಮಕರಣಗಳು ಪಡೆದುಕೊಂಡು ಆದಿಯ ಮಠಗಳು ಯಾವುದು ಎಂದು ತೋರಿಸ ಬಂದರು ಮಾದೇವ.